ನಮಸ್ಕಾರ ಸ್ನೇಹಿತರೆ. ಪಶ್ಚಿಮ ಬಂಗಾಳದಲ್ಲಿ ರಾಜಕೀಯ ಕಾವು, ಚುನಾವಣಾ ಕಾವು ದಿನೇ ದಿನೇ ಹೆಚ್ಚುತ್ತಾ ಇದೆ. ಶತಾಯಗತಾಯ ಬಿಜೆಪಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುವಂಥ ಪ್ರಯತ್ನ ಪಡ್ತಾ ಇದೆ. ಮಮತಾ ಬ್ಯಾನರ್ಜಿ ಸೋಲಿನ ಸುಳಿಯಲ್ಲಿ ಸಿಲುಕಿದ್ದಾರಾ ಅನ್ನುವಂಥ ಪ್ರಶ್ನೆ ಕೂಡ ಹೇಳ್ತಾ ಇದೆ. ಇನ್ನು ಮಮತಾ ಬ್ಯಾನರ್ಜಿಯವರ ಹಿನ್ನೆಲೆಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಒಂದು ಪ್ರಮುಖ ಅಂಶ. 1993ರಲ್ಲಿ ಮಮತಾ ಬ್ಯಾನರ್ಜಿ CPIM ಸರ್ಕಾರದ ವಿರುದ್ಧ ಒಂದು ದೊಡ್ಡ ಪ್ರತಿಭಟನೆಯನ್ನು ಮಾಡ್ತಾರೆ. ಅಲ್ಲಿ 13 ಜನ ಸಾವನ್ನಪ್ತಾರೆ ಆ ಪ್ರತಿಭಟನೆಯಲ್ಲಿ. ಏನದು ಆ ಪ್ರತಿಭಟನೆ ಅಂತ ಹೇಳಿದ್ರೆ, CPIM ಸರ್ಕಾರವೇ ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇದೆ, ಮತ್ತೆ ಮತ್ತೆ ಅಧಿಕಾರಕ್ಕೆ ಬರ್ತಾ ಇದೆ. ಇಲ್ಲಿ ಮತದಾನದಲ್ಲಿ ಏನೋ ವ್ಯತ್ಯಾಸ ಆಗ್ತಾ ಇದೆ, ನಕಲಿ ಮತಗಳ ಚಲಾವಣೆ ಆಗ್ತಾ ಇದೆ ಅಂಥೇಳಿ ಮಮತಾ ಬ್ಯಾನರ್ಜಿ 1993ರಲ್ಲೇ ಈ ಪ್ರತಿಭಟನೆಯನ್ನು ಮಾಡಿರ್ತಾರೆ. ಈಗ ಮಮತಾ ಬ್ಯಾನರ್ಜಿಯವರ ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ. ಮಮತಾ ಬ್ಯಾನರ್ಜಿ 1955ರ ಜನವರಿ 5ನೇ ತಾರೀಕು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಜನಿಸ್ತಾರೆ. ಇವರ ತಂದೆ ಪರಮಲೇಶ್ವರ ಬ್ಯಾನರ್ಜಿ ಮತ್ತು ತಾಯಿ ಗಾಯತ್ರಿ ದೇವಿ. 15 ವರ್ಷಗಳಿದ್ದಾಗಲೇ ಮಮತಾ ಬ್ಯಾನರ್ಜಿ ರಾಜಕಾರಣದತ್ತ ಬರ್ತಾರೆ. ಮಮತಾ ಬ್ಯಾನರ್ಜಿಯವರಿಗೆ ರಾಜಕಾರಣ ಹಾಗೂ ಸಮಾಜ ಸೇವೆ ಇವೆರಡೂ ಕೂಡ ಆಸಕ್ತಿದಾಯಕ ವಿಷಯ ಆಗಿರುತ್ತೆ. ಇವೆರಡರಲ್ಲಿ ತಮ್ಮನ್ನು ತಾವು ಬಾಲ್ಯದಿಂದಲೇ ತೊಡಗಿಸ್ಕೊಳ್ತಾ ಬರುತ್ತಾರೆ ಮಮತಾ ಬ್ಯಾನರ್ಜಿ. 17ನೇ ವರ್ಷವಿದ್ದಾಗ, ಇವರಿಗೆ 17 ವರ್ಷ ಇದ್ದಾಗ ಅವರ ತಂದೆಯ ಸಾವಾಗುತ್ತೆ. ಆಗ ಸಂಪೂರ್ಣವಾಗಿ ಮನೆಯ ಜವಾಬ್ದಾರಿ ಮಮತಾರ ಮೇಲೆ ಬರುತ್ತೆ. ಮನೆಯ ಜವಾಬ್ದಾರಿಯ ಜೊತೆಗೆ ಓದಿನ ಕಡೆ ಕೂಡ ಗಮನ ಕೊಡ್ತಾರೆ. ಹಿಸ್ಟ್ರೀಸ್ನಲ್ಲಿ ಬ್ಯಾಚುಲರ್ಸನ್ನು ಪಡೆದುಕೊಳ್ತಾರೆ. ಯೂನಿವರ್ಸಿಟಿ ಆಫ್ ಕೋಲ್ಕತ್ತಾದಲ್ಲಿ ಇಸ್ಲಾಮಿಕ್ ಸ್ಕಾಲರನ್ನು ಕೂಡ ಪಡೆದುಕೊಳ್ತಾರೆ. ಲಾ ವ್ಯಾಸಂಗವನ್ನು ಕೂಡ ಮಾಡ್ತಾರೆ ಮಮತಾ ಬ್ಯಾನರ್ಜಿ. ಬಳಿಕ ಕಾಲೇಜು ಮಟ್ಟದ ಚುನಾವಣೆಗಳನ್ನು ಗೆಲ್ತಾರೆ. ಲೀಡರ್ಶಿಪ್ಪನ್ನು ವಹಿಸ್ಕೊಳ್ಳೋದ್ರಲ್ಲಿ ಮುಂದೆ ಇರ್ತಾರೆ ಮಮತಾ ಬ್ಯಾನರ್ಜಿ. 1975ರ ವೇಳೆಗೆ, ಅಂದರೆ ಇಂದಿರಾ ಗಾಂಧಿಯವರ ಎಮರ್ಜೆನ್ಸಿ ಕಾಲದಲ್ಲಿ ಸಮಾಜ ಸೇವೆಯಲ್ಲಿ ತೊಡೆದುಕೊಳ್ತಾರೆ. ಆಗಲೂ ಕೂಡ ಹೋರಾಟದಲ್ಲಿ ತೊಡೆದುಕೊಳ್ತಾರೆ ಮಮತಾ ಬ್ಯಾನರ್ಜಿ. 1976ಕ್ಕೆ ಮಹಿಳಾ ಕಾಂಗ್ರೆಸ್ಸನ್ನು ಜಾಯ್ನ್ ಆಗ್ತಾರೆ. ಪಶ್ಚಿಮ ಬಂಗಾಳದಲ್ಲಿ ಮಹಿಳಾ ಕಾಂಗ್ರೆಸ್ಸನ್ನು ಜಾಯ್ನ್ ಆಗ್ತಾರೆ. 1984ಕ್ಕೆ ಯುವ ಸಂಸದೆಯಾಗಿ ಮೊದಲ ಬಾರಿಗೆ ಆಯ್ಕೆಯಾಗುವಂಥದ್ದು. ದೇಶದ ಇತಿಹಾಸದಲ್ಲೇ ಯುವ ಸಂಸದೆಯಾಗಿ ಮೊದಲ ಬಾರಿಗೆ ಆಯ್ಕೆಯಾಗುವಂಥದ್ದು ಮಮತಾ ಬ್ಯಾನರ್ಜಿ. ಜೋಧ್ಪುರ್ ಕ್ಷೇತ್ರದಿಂದ CPIM ವಿರುದ್ಧ ಸ್ಪರ್ಧೆ ಮಾಡಿ ಅಭೂತಪೂರ್ವ ಗೆಲುವನ್ನು ಸಾಧಿಸ್ತಾರೆ ಮಮತಾ ಬ್ಯಾನರ್ಜಿ. ಇವರು ಡಾಕ್ಟರೇಟನ್ನು ಕೂಡ ಪಡೆದುಕೊಳ್ತಾರೆ. ಅದು ಒಂದು ಕಾಂಟ್ರವರ್ಷಿಯಲ್ ಆಗುತ್ತೆ. ಅವರು ಡಾಕ್ಟರೇಟನ್ನು ಪಡೆದುಕೊಳ್ಳುವಂತಹ ಯೂನಿವರ್ಸಿಟಿ ಅಸ್ತಿತ್ವದಲ್ಲೇ ಇರೋದಿಲ್ಲ. ಇದು ರಾಜಕೀಯವಾಗಿ ಕೂಡ ಬಳಕೆ ಆಗುತ್ತೆ. ಬಳಿಕ ಅವರ ಹೆಸರಿನಲ್ಲಿದ್ದಂತಹ ಡಾಕ್ಟರ್ ಅನ್ನುವಂಥದ್ದನ್ನು ತೆಗೆದುಹಾಕ್ತಾರೆ. ಮಮತಾ ಬ್ಯಾನರ್ಜಿ ಆಗಷ್ಟೇ ಉಳ್ಕೊಳ್ತಾರೆ. 1990ರಲ್ಲಿ CPIM ವಿರುದ್ಧ ಒಂದು ಪ್ರತಿಭಟನೆಯನ್ನು ಮಾಡ್ತಾರೆ ಮಮತಾ ಬ್ಯಾನರ್ಜಿ. ದೊಡ್ಡ ಸಂಖ್ಯೆಯಲ್ಲಿ ಅದು ಹಿಂಸಾಚಾರವಾಗಿ ತಿರುಕೊಳ್ಳುತ್ತೆ. ಮಮತಾ ಬ್ಯಾನರ್ಜಿಗೆ CPIM ಕಾರ್ಯಕರ್ತರಿಂದ ಹಲ್ಲೆ ಆಗುತ್ತೆ. ಅವರ ಮೆದುಳಿಗೆ ಬಲವಾದಂಥ ಪೆಟ್ಟು ಬೀಳುತ್ತೆ. ಇನ್ನೇನು ಮಮತಾ ಬ್ಯಾನರ್ಜಿ ಬದುಕುಳಿಯೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದಾಗ ಅಲ್ಲೂ ಕೂಡ ಮಮತಾ ಬ್ಯಾನರ್ಜಿ ಗೆದ್ದು ಬರ್ತಾರೆ. 1991ರಲ್ಲಿ ಮತ್ತೆ ಗೆಲುವನ್ನು ಸಾಧಿಸ್ತಾರೆ ಮಮತಾ ಬ್ಯಾನರ್ಜಿ. PV ನರಸಿಂಹರಾವ್ರವರ ಕ್ಯಾಬಿನೆಟ್ನಲ್ಲಿ ಸಚಿವೆ ಕೂಡ ಆಗ್ತಾರೆ ಮಮತಾ ಬ್ಯಾನರ್ಜಿ. 1993ರಲ್ಲಿ ಮತ್ತೊಂದು ದೊಡ್ಡ ಪ್ರತಿಭಟನೆ ಆಗುತ್ತೆ. CPIM ಸರ್ಕಾರ ನಕಲಿ ಮತಗಳನ್ನು ಚಲಾವಣೆ ಮಾಡಿಕೊಂಡು ಗೆಲ್ತಿದೆ ಅಂತ ಹೇಳಿ ಅದರಲ್ಲಿ 13 ಜನ ಸಾವನ್ನಪ್ತಾರೆ. ಹೀಗೆ ಒಂದು ರೀತಿ ಹೋರಾಟದ ಹಾದಿಯಲ್ಲಿ ಮಮತಾ ಬ್ಯಾನರ್ಜಿ ತಮ್ಮ ರಾಜಕೀಯ ಜೀವನವನ್ನು ಪ್ರಾರಂಭ ಮಾಡುವಂಥದ್ದು. ಇದರ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿಗೆ ಅರಿವಾಗುತ್ತೆ, ತಾನು ಅಧಿಕಾರಕ್ಕೆ ಬರೋದನ್ನು ತಪ್ಪಿಸೋದು ತನ್ನ ಪಕ್ಷದಲ್ಲೇ ಇರುವವರು ಅಂತ ಹೇಳಿ. ಹಾಗಾಗಿ ಕಾಂಗ್ರೆಸ್ನಿಂದ ಹೊರನಡೆಯುವಂಥ ನಿರ್ಧಾರವನ್ನು ತೆಗೆದುಕೊಳ್ತಾರೆ. 1997ಕ್ಕೆ ಮುಕುಲ್ ರಾಯ್ನೊಂದಿಗೆ ಸೇರಿಕೊಂಡು ತೃಣಮೂಲ ಕಾಂಗ್ರೆಸ್ಸನ್ನು ಸ್ಥಾಪನೆ ಮಾಡ್ತಾರೆ. ಇವರು ಪೈಂಟರ್ ಕೂಡ ಹಾಕಿದ್ರು. ಆ ತೃಣಮೂಲ ಕಾಂಗ್ರೆಸ್ನ ಒಂದು ಲಾಂಛನ ಇದೆಯಲ್ಲ, ಆ ಒಂದು ಸಿಂಪಲನ್ನು ಇವರೇ ಡಿಸೈನ್ ಮಾಡಿದ್ರಂತೆ ಮಮತಾ ಬ್ಯಾನರ್ಜಿ. 98ರಲ್ಲಿ ಲೋಕಸಭೆಯಲ್ಲಿ ಮಮತಾ ಬ್ಯಾನರ್ಜಿ ದೊಡ್ಡ ಮಟ್ಟಿಗಿನ ಧ್ವನಿ ಎತ್ತಾರೆ. ವಿಮೆನ್ ರಿಸರ್ವೇಷನ್ ಬಿಲ್ಲನ್ನು ವಿರೋಧಿಸಿದಂತಹ ನಾಯಕನ ಕೊರಳು ಪಟ್ಟಿಗೆ ಕೈ ಹಾಕ್ತಾರೆ ಮಮತಾ ಬ್ಯಾನರ್ಜಿ. ಅದು ದೊಡ್ಡ ರೀತಿಯಲ್ಲಿ ಸೆನ್ಸೇಷನ್ನ ಕ್ರಿಯೇಟ್ ಮಾಡುತ್ತೆ. 1999ರಲ್ಲಿ ವಾಜಪೇಯಿರೊಂದಿಗೆ ಸೇರಿಕೊಂಡು ಸಚಿವರು ಕೂಡ ಆಗ್ತಾರೆ. ವಾಜಪೇಯಿ ಜೊತೆ ಸೇರಿಕೊಂಡು ಸಚಿವರು ಕೂಡ ಆಗ್ತಾರೆ. ಬಳಿಕ ಕಾಂಗ್ರೆಸ್ಸಿಗೆ ಜಂಪ್ ಆಗುವಂಥದ್ದು, BJP ಜೊತೆ ಬರುವಂಥದ್ದು, ಈ ಎಲ್ಲ ರೀತಿಯ ರಾಜಕಾರಣವನ್ನು ಮಾಡ್ತಾರೆ. 2000 ನಂತರ CPIMಗೆ ಒಂದು ರೀತಿ ಸಿಂಹ ಸ್ವಪ್ನರಾಗ್ತಾರೆ ಇವರು ಪಶ್ಚಿಮ ಬಂಗಾಳದಲ್ಲಿ.
2007, 2008ರಲ್ಲಿ ಒಂದು ರೀತಿ ನಂದಿ ಗ್ರಾಮದಲ್ಲಿ ಆಂದೋಲನಗಳನ್ನು ಶುರು ಮಾಡಿಕೊಳ್ತಾರೆ. ಅದು ಅವರ ಮೂಲ ಕ್ಷೇತ್ರ ಆಗಿರುತ್ತೆ. 21ರ ಚುನಾವಣೆಯಲ್ಲಿ ಸೋತಿದ್ರು. 2007, 8 ಎಲ್ಲವೂ ಕೂಡ ದೊಡ್ಡ ದೊಡ್ಡ ಹೋರಾಟಗಳಲ್ಲಿ ಭಾಗಿಯಾಗ್ತಾರೆ ಮಮತಾ ಬ್ಯಾನರ್ಜಿ. CPIM ಸರ್ಕಾರದ ವಿರುದ್ಧ ಇರುವಂಥ ಆ್ಯಂಟಿ ಇನ್ಕಂಬೆನ್ಸಿ ಅಲೆಯನ್ನು ಎನ್ಕ್ಯಾಚ್ ಮಾಡಿಕೊಳ್ಳುತ್ತಾ ಮಮತಾ ಬ್ಯಾನರ್ಜಿ 11ರಲ್ಲಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತಾರೆ. 2011ರಲ್ಲಿ CPIM ವಿರುದ್ಧ ಯಾವೆಲ್ಲ ಅಲೆಗಳಿದ್ವೋ ಈಗಲೂ ಸಹ ಅದೇ ಅಲೆಗಳು ಕಂಡು ಬರ್ತಾ ಇದೆ. BJP ಇದನ್ನು ಎಷ್ಟರ ಮಟ್ಟಿಗೆ ಅಡ್ವಾಂಟೇಜನ್ನು ತೆಗೆದುಕೊಳ್ಳುತ್ತೆ ಅನ್ನೋದೇ ಯಕ್ಷ ಪ್ರಶ್ನೆ. ಇದಿಷ್ಟು ಮಮತಾ ಬ್ಯಾನರ್ಜಿಯ ಹಿನ್ನೆಲೆ ಕತೆ. ನಮಸ್ಕಾರ.